10ನೇ ತರಗತಿಯ ಅಧ್ಯಾಯ 2 ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಇದರ ಮೇಲಿನ ಕೆಲವು ಪ್ರಶ್ನೆಗಳನ್ನು ನೋಡೋಣ. ಪ್ರಸ್ತುತಿ ರಾಜು ಭೂಶೆಟ್ಟಿ. ಮೊದಲೇ ಪ್ರಶ್ನೆ, ಬೇಕಿಂಗ್ ಸೋಡಾದ ರಾಸಾಯನಿಕ ಸೂತ್ರ ಬರೆಯಿರಿ. ಬೇಕಿಂಗ್ ಸೋಡಾ. ನಮ್ಗೆ ಗೊತ್ತಿದೆ ಬೇಕಿಂಗ್ ಸೋಡಾದ ರಾಸಾಯನಿಕ ಸೂತ್ರ NaHCO3 ಅಂತ ಹೇಳ್ತೇವೆ. ಅಂದರೆ ಇದನ್ನು ನಾವು ಸೋಡಿಯಂ ಬೈಕಾರ್ಬೋನೇಟ್ ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಎಂದು ಕೂಡ ಕರೀತೇವೆ ಅನ್ನುವಂಥದ್ದು. ಎರಡನೇ ಪ್ರಶ್ನೆ, ವಿನೆಗರ್ ಮತ್ತು ನಿಂಬೆ ಜ್ಯೂಸ್ನಲ್ಲಿರುವ ಆಮ್ಲವನ್ನು ಹೆಸರಿಸಿ. ನಮ್ಗೆ ಗೊತ್ತಿದೆ ವಿನೆಗರ್ ಏನಿದೆ ಅಲ್ಲ, ವಿನೆಗರ್ನಲ್ಲಿ ಎಸ್ಟಿಕ್ ಆಮ್ಲವನ್ನು ಅದು ಹೊಂದಿರುತ್ತೆ, ಎಸ್ಟಿಕ್ ಆಮ್ಲ. ನಂತರ ನಿಂಬೆ ಜ್ಯೂಸ್ ಇದು ಎಲ್ಲರಿಗೂ ತಿಳಿದಿರುವಂಥ ಒಂದು ಅಂಶ, ಅದು ಸಿಟ್ರಿಕ್ ಆಮ್ಲವನ್ನು ಹೊಂದಿರುತ್ತೆ ಅಂತೇಳಿ ಹೇಳ್ತೀವಿ. ಮುಂದಿನ ಪ್ರಶ್ನೆ, ಆಸವಿತ ನೀರು ವಿದ್ಯುತ್ತಿನ ದುರ್ಬಲ ವಾಹಕವಾಗಿದೆ ಏಕೆ? ನಮ್ಗೆ ಗೊತ್ತಿರಬೇಕು, ಆಸವಿತ ನೀರಿನಲ್ಲಿ ಮುಕ್ತ ಅಯಾನುಗಳ ಕೊರತೆ ಇದೆ. ಫ್ರೀ ಅಯಾನ್ಸ್ ಅಂತೀವಲ್ಲ, ಮುಕ್ತ ಅಯಾನುಗಳ ಕೊರತೆ ಇದೆ. ನೀರಿನಲ್ಲಿ ವಿದ್ಯುತ್ ಅಯಾನುಗಳ ಮೂಲಕ ಹರಿಯುತ್ತದೆ. ಅಯಾನುಗಳು ಅಂತಂದರೆ H+ ಇರ್ಬೋದು, OH- ಇರ್ಬೋದು, Na+Cl-. ಈ ಅಯಾನುಗಳ ಮೂಲಕ ಏನಾಗುತ್ತೆ ಅಂದರೆ ನೀರಿನಲ್ಲಿ ವಿದ್ಯುತ್ ಹರಿಯುತ್ತೆ ಅಂತ ಹೇಳ್ತೀವಿ. ಆಸವಿತ ನೀರು ಸಂಪೂರ್ಣ ಶುದ್ಧವಾದ ನೀರು ಆಗಿರುವುದರಿಂದ ಇದು ಕರಗಿದ ಲವಣಗಳು ಅಥವಾ ಈ ಅಯಾನುಗಳನ್ನು ಏನು ಹೇಳಿದ್ವಲ್ಲ, ಈ ಅಯಾನುಗಳನ್ನು ಉತ್ಪಾದಿಸುವ ಖನಿಜಗಳನ್ನು ಹೊಂದಿರುವುದಿಲ್ಲ. ಬಹುತೇಕ ಯಾವುದೇ ಅಯಾನುಗಳಿಲ್ಲದ ಕಾರಣ, ವಿದ್ಯುತ್ ಆವೇಶ ಹರಿಬಿಡಲು ಆವೇಶಗಳಿಲ್ಲದ ಕಾರಣ ಅದು ವಿದ್ಯುತ್ತಿನ ದುರ್ಬಲ ವಾಹಕವಾಗಿದೆ ಎಂಬ ನಿರ್ಣಯಕ್ಕೆ ಬರ್ತೇವೆ. ಮುಂದಿನ ಒಂದು ಪ್ರಶ್ನೆ, ಈ ಚಿತ್ರವನ್ನು ತಾವು ಗಮನಿಸಿದಾಗ ಇದು ಏನಂತಂದರೆ ಜಠರದಲ್ಲಿರುವ ಆಮ್ಲವನ್ನು ತೋರಿಸುವಂಥ ಒಂದು ಚಿತ್ರ. ಇಲ್ಲಿ ಜಠರದಲ್ಲಿರುವ ಆಮ್ಲವನ್ನು ಹೆಸರಿಸಿ ಅದರ ಕಾರ್ಯವನ್ನು ಬರೆಯಿರಿ ಅನ್ನುವಂಥ ಪ್ರಶ್ನೆ ಇದೆ. ನಮ್ಗೆ ಗೊತ್ತು, ಮೊದಲೇದೇನು ಸ್ವಲ್ಪ ವಿಸ್ತಾರವಾಗಿ ಜಠರದಲ್ಲಿರುವ ಆಮ್ಲ ಹೈಡ್ರೋಕ್ಲೋರಿಕ್ ಆಮ್ಲ ಅಂತ ಹೇಳ್ತೀವಿ, HCl. ಅದರ ಕಾರ್ಯಗಳನ್ನು ನಾವು ನೋಡುವುದಾದರೆ ವಿಸ್ತಾರವಾಗಿ, ಮೊದಲೇದು ಆಹಾರವನ್ನು ಜೀರ್ಣಿಸಿಕೊಳ್ಳಲು ಸಹಾಯಕವಾಗಿದೆ ಅಂತ ಹೇಳ್ತೀವಿ. ಅಂದರೆ ಈ HCl ಏನಿದೆ ಅಲ್ಲ, ಹೈಡ್ರೋಕ್ಲೋರಿಕ್ ಆಮ್ಲ, ಇದು ಆಮ್ಲೀಯ ವಾತಾವರಣವನ್ನು ಸೃಷ್ಟಿಸುತ್ತದೆ. ಅಂದರೆ ಜಠರದ ಒಳಗೆ 1.5 ದಿಂದ 3.5 pH ಈ ಒಂದು ವಾತಾವರಣವನ್ನು, ಆಮ್ಲೀಯ ವಾತಾವರಣವನ್ನು ಸೃಷ್ಟಿಸುತ್ತದೆ. ಇದು ಆಹಾರದ ಪ್ರೋಟೀನ್ಗಳನ್ನು ಒಡೆಯಲು ಸಹಾಯ ಮಾಡುತ್ತದೆ, ಅವುಗಳನ್ನು ಜೀರ್ಣಿಸಿಕೊಳ್ಳಲು ಸುಲಭವಾಗುತ್ತದೆ ಎಂದು ನಾವು ಹೇಳುತ್ತೇವೆ. ಎರಡನೇದ್ದೇನು ಅಂತಂದರೆ HClನ ಕಾರ್ಯ ಪೆಪ್ಸಿನ್ ಕಿಣ್ವವನ್ನು ಸಕ್ರಿಯಗೊಳಿಸುತ್ತದೆ ಎಂದು ಹೇಳುತ್ತೇವೆ. ಅಂದರೆ ನಿಷ್ಕ್ರಿಯ ಪೆಪ್ಸಿನೋಜೆನ್, ಅದು ಜಠರದ ಕೋಶಗಳಿಂದ ನಿಷ್ಕ್ರಿಯ ಪೆಪ್ಸಿನೋಜೆನ್ ಬಿಡುಗಡೆ ಆಗುತ್ತದೆ. ಈ ನಿಷ್ಕ್ರಿಯ ಪೆಪ್ಸಿನೋಜೆನ್ನನ್ನು ಸಕ್ರಿಯ ಪೆಪ್ಸಿನ್ ಆಗಿ ಪರಿವರ್ತಿಸಲು ಹೈಡ್ರೋಕ್ಲೋರಿಕ್ ಆಮ್ಲ ಸಹಾಯ ಮಾಡುತ್ತದೆ ಎಂದು ಹೇಳುತ್ತೇವೆ. ಈ ಒಂದು ಪೆಪ್ಸಿನ್ ಏನಿದೆ ಅಲ್ಲ, ಇದು ಪ್ರೋಟೀನ್ಗಳನ್ನು ಸಣ್ಣ ಪೆಪ್ಟೈಡ್ಗಳಾಗಿ ವಿಭಜಿಸುವ ಕಿಣ್ವವಾಗಿದೆ ಎಂದು ಹೇಳುತ್ತೇವೆ. ನಂತರ ವೆರಿ ಇಂಪಾರ್ಟೆಂಟ್ ಕೆಲಸ ಏನು ಅಂತಂದರೆ HCl ಹೈಡ್ರೋಕ್ಲೋರಿಕ್ ಆಮ್ಲ ಹಾನಿಕಾರಕ ಸೂಕ್ಷ್ಮ ಜೀವಿಗಳನ್ನು ಕೊಲ್ಲುತ್ತದೆ. ಬಲವಾದ ಆಮ್ಲೀಯತೆಯು ಆಹಾರದಲ್ಲಿರುವ ಬ್ಯಾಕ್ಟೀರಿಯಾ ಮತ್ತು ರೋಗಕಾರಕಗಳನ್ನು ಕೊಲ್ಲುತ್ತದೆ. ಆ ಮೂಲಕ ದೇಹವನ್ನು ಸೋಂಕುಗಳಿಂದ ರಕ್ಷಿಸುವ ಕೆಲಸವನ್ನು ಜಠರದ ಹೈಡ್ರೋಕ್ಲೋರಿಕ್ ಆಮ್ಲ ಮಾಡುತ್ತದೆ ಎಂದು ನಾವು ಹೇಳ್ತೇವೆ. ಮುಂದಿನ ಒಂದು ಇದರ ಕಾರ್ಯ ನೋಡುವುದಾದರೆ ಪೋಷಕಾಂಶಗಳ ಹೀರಿಕೊಳ್ಳುವಿಕೆಗೂ ಸಹಾಯಕವಾಗಿದೆ. ಇದು ಅತ್ಯಂತ ಕಡಿಮೆ pH ಅನ್ನು ಕಾಪಾಡಿಕೊಳ್ಳುವ ಮೂಲಕ, ವೆರಿ ಇಂಪಾರ್ಟೆಂಟ್, ಕಬ್ಬಿಣ ಇರ್ಬೋದು, ನಂತರ ಕ್ಯಾಲ್ಸಿಯಂ ಇರ್ಬೋದು. ಕಬ್ಬಿಣ, ಕ್ಯಾಲ್ಸಿಯಂ ನಂತಹ ಕೆಲವು ಖನಿಜಗಳನ್ನು ಹೀರಿಕೊಳ್ಳುವಲ್ಲಿಯೂ ಕೂಡ ಜಠರದ ಹೈಡ್ರೋಕ್ಲೋರಿಕ್ ಆಮ್ಲ ಸಹಾಯ ಮಾಡುತ್ತದೆ ಎಂದು ನಾವು ಹೇಳ್ತೀವಿ. ಮುಂದಿನ ಒಂದು ಪ್ರಶ್ನೆ ನೋಡುವುದಾದರೆ ಆಮ್ಲಶಾಮಕ ಅಥವಾ ಆ್ಯಂಟಿಆಸಿಡ್ ಅಂತ ಹೇಳ್ತೀವಿ. ಆ್ಯಂಟಿಆಸಿಡ್ ಆಗಿ ಬಳಸುವ ಪ್ರತ್ಯಾಮ್ಲವನ್ನು ಹೆಸರಿಸಿ ಎನ್ನುವಂಥ ಪ್ರಶ್ನೆ ಇದೆ.
ನಮಗೆ ಗೊತ್ತಿದೆ, ಅದು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅಂತ ಹೇಳ್ತೀವಿ. ಈ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅನ್ನೋದೇನಿದೆಯಲ್ಲ, ಇದನ್ನು ಆಮ್ಲಶಾಮಕ ಅಥವಾ ಆ್ಯಂಟಿ ಆ್ಯಸಿಡ್ ಆಗಿ ಬಳಸುವ ಒಂದು ಪ್ರತ್ಯಾಮ್ಲ ಎಂದು ಹೇಳುತ್ತೇವೆ. ಇದನ್ನು ಇಂಗ್ಲೀಷ್ನಲ್ಲಿ ನಾವು ಮಿಲ್ಕ್ ಆಫ್ ಮೆಗ್ನೀಸಿಯಾ ಅಂತೂ ಕೂಡ ಕರಿತೇವೆ. ಸೊ ಈ ರೀತಿಯ ಇನ್ನೂ ಹಲವಾರು ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ. ಧನ್ಯವಾದಗಳು.